ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಮಳೆಯಿಂದಾಗಿ ರಾಜಧಾನಿಯಲ್ಲಿ ಏನೆಲ್ಲ ಅವಾಂತರ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ರಾಜಧಾನಿ ಬೆಂಗಳೂರಿನಲ್ಲಿ. ಮಳೆ ಬಂದ್ರೆ ಸಾಕು, ಮಳೆಯ ಜೊತೆಗೆ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಕೂಡ ಬಂದೇ ಬಿಡುತ್ತೆ. ಇದೇ ರೀತಿ ಶಾಲೆಗೆ ಹೋಗ್ತಾ ಇದ್ದ ಮಕ್ಕಳ ಮೇಲೆ ಮರದ ಕೊಂಬೆ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಮರದ ಕೊಂಬೆ ಬಿದ್ದು ಮಕ್ಕಳು ಸೇರಿ 6 ಜನರಿಗೆ ಗಾಯ ಆಗಿದೆ. ಮಹಿಳೆಗೆ ಕಾಲು ಮುರಿದಿದೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಮಾರುತಿ ಸೇವಾ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಳೆಯಿಂದಾಗಿ ಮರವೇ ಮುರಿದು ಬಿದ್ದು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು. ಸದ್ಯಕ್ಕೆ ಗಾಯಾಳುಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಾರುತಿ ಸೇವಾ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮರದ ಕೊಂಬೆ ಬಿದ್ದು ಶಾಲೆಗೆ ಹೋಗ್ತಾ ಇದ್ದ ಮಕ್ಕಳಿಗೆ ಗಾಯಗಳಾಗಿದೆ. ಈ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮರದ ಕೊಂಬೆಯ ಇವ್ರ ಮೇಲೆ ಮುರಿದು ಬಿದ್ದಿರೋದು. ಪರಿಣಾಮ ಮಕ್ಕಳು ಸೇರಿ 6 ಜನರಿಗೆ ಗಾಯಗಳಾಗಿದೆ. ಒಬ್ಬ ಮಹಿಳೆಯ ಕಾಲು ಮುರಿದಿದೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಎಲ್ಲರನ್ನೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಬಿಬಿಎಂಪಿ ಸಿಬ್ಬಂದಿಯವರು ಮರದ ಕೊಂಬೆಯನ್ನ ತೆರವುಗೊಳಿಸ್ತಾ ಇದ್ದಾರೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಆಗಿಲ್ಲ ಅಂತಂದ್ರೂ ಕೂಡ ಈ ರೀತಿ ಅವಾಂತರಕ್ಕೆ ಕಾರಣ ಆಗಿರುತ್ತೆ. ನಮ್ಮ ಪ್ರತಿನಿಧಿ ದೀಪ್ತಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ನಿಜಕ್ಕೂ ಇದು ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಮಕ್ಕಳ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿರ್ತಕ್ಕಂಥದ್ದು. ಈಗ ಆಸ್ಪತ್ರೆಗೆ ಸೇರಿಸಿದ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಮಳೆಗಾಲದ ಸಂದರ್ಭದಲ್ಲಿ ಬಿಬಿಎಂಪಿಯವರು ಟ್ರೀ ಸೆನ್ಸನ್ನ ಮಾಡಬೇಕಾಗುತ್ತೆ. ಡೆಡ್ ಟ್ರೀ ಯಾವ ರೀತಿ ಇದೆ ಅಂತ ಹೇಳಿ ಸೆನ್ಸಸ್ಸನ್ನ ಮಾಡಬೇಕಾಗುತ್ತೆ. ಅವರು ಮಾಡದಿರುವಂತಹ ಪರಿಣಾಮವಾಗಿ ಇವತ್ತು ಮಾರುತಿ ಸೇವಾ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ 6 ಜನಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ. ಅಂದರೆ ಬೆಳಿಗ್ಗೆ 7:30 ಸುಮಾರಿಗೆ ಮಳೆ ಜೊತೆಗೆ ಜೋರಾಗಿ ಬೀಸಿದಂತಹ ಗಾಳಿಯ ಪರಿಣಾಮ ಒಣಗಿರುವಂತಹ ದೊಡ್ಡ ರೆಂಬೆ ಏಕದಮ್ ಕೆಳಗೆ ಬಿದ್ದಿರುವಂತಹ ಕಾರಣ ಬೈಕು ಹಾಗೆ ನಡ್ಕೊಂಡು ಹೋಗ್ತವರ ಮೇಲೆ ಆ ಒಂದು ರೆಂಬೆ ಮುರಿದು ಈ ದುರ್ಘಟನೆ ನಡೆದಿದೆ. ಒಬ್ಬರ ಎದೆ ಭಾಗಕ್ಕೆ ಗಾಯ ಆದ್ರೆ ಇನ್ನೊಬ್ರು ಮಹಿಳೆಗೆ ಕಾಲು ಮುರಿದಿದೆ. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ಸ್ಥಳೀಯರೇ ದಾಖಲು ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಚಿಕ್ಕ ಪುಟ್ಟ ತೆರಚಿರುವಂತಹ ಗಾಯಗಳಾಗಿದೆ. ಎಲ್ಲರೂ ಕೂಡ ಅಂದರೆ ಪಾರಾಗಿದ್ದಾರೆ. ಎಂತಹ ದೊಡ್ಡ ಅನಾಹುತ ಇಲ್ಲ ಅಂತ ಹೇಳಿದ್ರು. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಕೈಕಾಲು ಹೊಡ್ಕೊಂಡಿರುವಂತಹ ಘಟನೆ ಕೂಡ ಆಗಿದೆ. ಎಲ್ಲ ಆದಮೇಲೆ ಬಿಬಿಎಂಪಿ ಸಿಬ್ಬಂದಿಗಳು ಬಿದ್ದಿರುವಂತಹ ಮರದ ತೆರವನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡೆಡ್ ಮರ ಆಗಿದೆ, ತುಂಬ ಡೇಂಜರಸ್ ಆಗಿದೆ, ಇದನ್ನ ತೆರವು ಮಾಡಿ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಬಿಬಿಎಂಪಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು. ಆದರೆ ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿರುವಂತಹ ಪರಿಣಾಮವಾಗಿ ಈ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಇಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. 4 ಜನಕ್ಕೆ ಫಸ್ಟ್ ಏಡ್ ಅನ್ನ ಮಾಡಿ ಅವರನ್ನ ಆಸ್ಪತ್ರೆಯಿಂದ ಕಳಿಸಿರುವಂತದ್ದು. ಸ್ಥಿತಿ ಪರವಾಗಿಲ್ಲ. ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಒಟ್ಟಾರೆ ನಡುರಾತ್ರಿ ಸುರಿದಿರ್ತಕ್ಕಂಥ ಮಹಾಮಳೆಗೆ ಸಿಟಿ ಬೆಂಗಳೂರು ನಗರ ಹೈರಾಣಾಗಿ ಹೋಗಿದೆ. ಸಿಕ್ಕಾಪಟ್ಟೆ ಅವಾಂತರಗಳು ಉಂಟಾಗಿದೆ. ಬೆಳಗ್ಗೆ ಇವತ್ತು ಆಫೀಸಿಗೆ ಬರೋರಿಗಂತೂ ಸಿಕ್ಕಾಪಟ್ಟೆ ತೊಂದರೆ. ಹಾಗೆಯೇ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೂ ತೊಂದರೆ. ಅಮೃತಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಇನ್ನು ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಕೂಡ ಇದೇ ಥರ ಅವಾಂತರಗಳ ಸರಣಿಯೇ ಆಗಿದೆ. ಮಳೆ ನಿಂತರೂ ಕೂಡ ಮನೆ ಪೂರ್ತಿ ಕೆಸರುಮಯ ಆಗಿರ್ತಕ್ಕಂಥದ್ದು. ಮಳೆಗೆ ವರ್ತೂರ್ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಹಾಗೆಯೇ ತುರ್ಬರಹಳ್ಳಿ ಕಡೆ ಹೊಸೂರು ರಸ್ತೆ, ಇಲ್ಲೂ ಎಲ್ಲ ಕೆರೆಗಳೇ ನಿರ್ಮಾಣ ಆಗ್ಬಿಟ್ಟಿದೆ. ದೃಶ್ಯ ನೋಡ್ತಾ ಇದ್ರ ಮನೆ ಒಳಗಡೆ ಯಾವ ರೀತಿ ನೀರು ತುಂಬಿದೆ ಅಂತ. ಅಮೃತಹಳ್ಳಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಾಕಷ್ಟು ನೀರು ತುಂಬಿಟ್ಟಿದೆ. ಮಳೆ ನಿಂತೋಯ್ತು, ಸರಿ, ಈ ನೀರನ್ನ ಹೊರಗಡೆ ಹಾಕಬೇಕು. ಆನಂತರ ಕೆಸರು ತುಂಬಿಕೊಂಡಿದೆ, ಕೆಸರನ್ನ ಹೊರಗಡೆ ಹಾಕಬೇಕು. ಎಷ್ಟು ಅವಾಂತರಗಳನ್ನ ಉಂಟು ಮಾಡಿದೆ ಮಳೆ. ಮನೆ ಒಳಗಡೆ 1-2 ಅಡಿ ನೀರು ತುಂಬಿಕೊಂಡಿರುವಂಥದ್ದು. ಅದನ್ನು ಹೊರಗೆ ಹಾಕೋದು ಮತ್ತು ಅದರಿಂದ ಎಷ್ಟು ಗಲೀಜು ಉಂಟಾಗುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ 2-3 ದಿನ ಬೇಕಾಗತ್ತೆ. ಹೊರಗಡೆ ಯಾವ ರೀತಿಯಲ್ಲಿ ನೀರು ನಿಂತಿದೆ, ವಾಹನಗಳು ಆಲ್ಮೋಸ್ಟ್ 2 ಫೀಟ್ ನೀರು ನಿಂತ್ಕೊಂಡ್ಬಿಟ್ಟಿತ್ತು.
ನಮ್ಮ ನೀರು ವಾಟರ್ ಪೈಪ್ಲೈನು ಇದಾಗಿ ಲೀಕೇಜ್ ಆಗಿ ಮತ್ತು ನೀರು ಒಳಗಡೆ ಬಂದು ಅದನ್ನು ಲೀಕೇಜ್ ಆಗಿ ಎಲ್ಲ ಫುಲ್ 2 ಫೀಟ್ ನಿಂತ್ಕೊಂಡಿತ್ತು ಸರ್. ಈ ಶಾಶ್ವತ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಏನಾದರೂ ಇನ್ನೂ ಯಾರೂ ಏನೂ ಹೇಳಿಲ್ಲ ಸರ್. ಓಕೆ ಅಲ್ಲ, ಮತ್ತೆ ಮಳೆ ಬಂದರೆ ಮತ್ತೆ ಇದೇ ಸಮಸ್ಯೆ ಆಯ್ತಲ್ಲ? ಅದೇ ಸರ್, ಅದಕ್ಕೋಸ್ಕರ ನಾವು ಸೊಲ್ಯೂಷನ್ಸ್ ಹುಡುಕ್ತಿದ್ದೀವಿ. ಅದೇ ನೋಡ್ಬೇಕು ಏನು ಹೇಳ್ತಾರೆ ಇವಾಗ. ಇವತ್ತು ಎಂಡ್ ಆಫ್ ದ ಡೇ ಮೋಸ್ಟ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಆಕಾಶ್ ಅಂತೇಳಿ. ಮತ್ತೆ ಯಾರು ಮಾತಾಡ್ತಾರೆ? ನಿನ್ನೆ ರಾತ್ರಿ ಮಳೆ ಬಂದ ಮೇಲೆ 420 ಒಂದು ನಾಯ್ಸ್ ಬಂತು. ಇಟ್ ವಾಸ್ ಶೇಕಿಂಗ್. ಇದು ಬಿಲ್ಡಿಂಗ್ ಎಲ್ಲ ಇದು ಬ್ಲಾಕ್ ಆ್ಯಕ್ಚುಲಿ ಶೇಕ್ ಆಗಿತ್ತು. ಐ ವಾಸ್ ಜಸ್ಟ್ ವೇಕಪ್. ಸೊ ಅದಾದಮೇಲೆ ಕೆಳಗಡೆ ಬಂದು ನೋಡಿದರೆ ಇದು ಪರಿಸ್ಥಿತಿ. ಎಷ್ಟು ಗಾಡಿಗಳು ಡ್ಯಾಮೇಜ್ ಆಗಿದೆ? ಗಾಡಿಗೇನು ಮೈನರ್ ಡ್ಯಾಮೇಜ್ ಆಗಿದೆ, ಬಟ್ ಮೇಜರ್ ಸ್ಕೂಟರ್ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಮೇಜರ್ ಡ್ಯಾಮೇಜ್ ಈಸ್ ದ ಬಿಲ್ಡಿಂಗ್ ಆಲ್ಸೋ ದೇರ್ ಈಸ್ compound wall and mainly the drainage pipelines. 420, around 420. ಸರಿ, ಮತ್ತೆ ಮಳೆ ಬರುತ್ತೆ, ಇನ್ನೂ 7 ದಿನ ಮಳೆ ಅಲರ್ಟ್ ನೀಡಿದ್ದಾರೆ. ಏನು ಶಾಶ್ವತ ಪರಿಹಾರ ಅಧಿಕಾರಿಗಳು ಬಂದು ಮಾತಾಡಿದ್ರೆ ಏನಾದರೂ ಒಂದು? ಅದು ಏನು ಗೊತ್ತಿಲ್ಲ ನಮಗೇನು, ಅದು ಮಾತಾಡಬೇಕು. ಹನುಮಂತ್ ಪವಾರ್. ಎಸ್ ಸರ್, ನಿನ್ನೆ ಸುರಿದ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು ಟಿ ವಿ ಹೋಯಿತು, ಎಲ್ಲ ಹೋಯಿತು. ನಮ್ಮದು UPS, ಟಿ ವಿ, ಫ್ರಿಡ್ಜು ಎಲ್ಲನೂ ಮೋರಿ ಮಾಡ್ಸೋಕ್ಕೆ BBMP ಎಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರೂ ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನಲ್ಲಿ ಅವ್ರು ಗೆಲ್ಬೋದು ಅಷ್ಟೇ, ಆಮೇಲೆ ಜನಕ್ಕೆಲ್ಲ ಒಂದೇ ಸಲ ಸಹಾಯ ಮಾಡಬೇಕು. ಅವರು ಗೆಲ್ಲೋದಕ್ಕಷ್ಟೇ ಅದು ಓಟ್ ಕೊಡೋದನ್ನು. ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಲಿ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು ಟಿ ವಿ ಹೋಯಿತು, ಎಲ್ಲ ಹೋಯಿತು. ನಮ್ಮದು UPS, ಟಿ ವಿ, ಫ್ರಿಡ್ಜು ಎಲ್ಲನೂ ಮೋರಿ ಮಾಡ್ಸೋಕ್ಕೆ BBMP ಎಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರೂ ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಎಷ್ಟು ಕಷ್ಟ ಆಗಿದೆ, ಎಷ್ಟು ಲಾಸ್ ಆಗ್ತಾ ಇದೆ ಪ್ರತಿ ವರ್ಷ ಅವರಿಗೆ ಅಂತ, ಇದು ಪ್ರತಿ ವರ್ಷದ ಕಥೆ ಇದು. ಸೊ ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋಕ್ಕಾಗಲ್ವಾ? BBMP ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ವೀರೇಶ್? ಶ್ರೀಲಕ್ಷ್ಮಿ, ಪ್ರತಿ ವರ್ಷ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತೆ. ಬಟ್ ಅಧಿಕಾರಿಗಳ ಸ್ಥಳಕ್ಕೆ ಬರ್ತಾರೆ, ಶಾಶ್ವತ ಪರಿಹಾರದ ಮಾತಾಡ್ತಾರೆ. ಬಟ್ ಅದು ಶಾಶ್ವತ ಆಗಲ್ಲ, ಅದು ಆಗೇ ಬಿಡುತ್ತೆ. ಮತ್ತೊಂದು ಕಡೆ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ, ಮತ್ತು ಅಧಿಕಾರಿಗಳು ಆ್ಯಸ್ ಯೂಶುವಲ್ ಅದೇ ಡೈಲಾಗ್ ಹೊಡಿತಾರೆ. ಬಟ್ ಶಾಶ್ವತ ಪರಿಹಾರ ಮಾಡಬೇಕಾಗತ್ತೆ. ಯಾಕಂದರೆ BBMP ಅಧಿಕಾರಿಗಳೆಲ್ಲೂ ಕಡೆ ಆಫೀಸ್ಗೆ ಬಂದು ಹೋಗ್ತಾರೆ, ಗ್ರೌಂಡ್ ರಿಪೋರ್ಟ್ ಮಾಡಲ್ಲ, ಗ್ರೌಂಡ್ ಬಂದು ಚೆಕ್ ಮಾಡಲ್ಲ. ಎಲ್ಲ ಒಂದು ಕಡೆ BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಟಿ ಜನ ಪರದಾಡ್ತಿದ್ದಾರೆ. ಯಾಕಂದರೆ ರಾಜಕಾಲುವೆಗಳು ಇನ್ನೂ ಒತ್ತುವರಿ